ನಾವು ಅಲಿಪುರ ವತಿಯಿಂದ ಮೀರ್ ಅಲಿ ಅಬ್ಬಾಸ್ ಅಂತ ಅಧ್ಯಕ್ಷರು, ಅಂಜುಮನೆ ಜಾಫ್ರಿಯಾ ಅಲಿಪುರ, ಸುಪ್ರೀಂ ಬಾಡಿ ಆಫ್ ಅಲಿಪುರ. ನಮ್ಮ ಅಲಿಪುರಲ್ಲಿ ಸುಮಾರು 25,000 ಜನಸಂಖ್ಯೆ. ಇಲ್ಲಿಂದ ಇರಾನ್ಗೆ ಹೋಗಿರೋರು ಸುಮಾರು 15 ಜನ MBBS ಓದೋಕ್ಕೆ ಹುಡುಗರು ಹೋಗೋರೆ. ಸುಮಾರು 50 ಜನ ಧಾರ್ಮಿಕ ಇಸ್ಲಾಮಿಕ್ ಸ್ಕಾಲರ್ಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು 50 ಜನ. ಮಿಕ್ಕಿದವರೆಲ್ಲ ಈ ಇದಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಪಿಲ್ಗ್ರಿಮೇಜ್ಗೆ ಸುಮಾರು ಜನ ಹೋಗೋರೆ. ಸುಮಾರು 110-115 ಜನ ಹೋಗೋರೆ. ಅಲ್ಲಿ ನಾವು ಸಂಪರ್ಕದಲ್ಲಿ ಇದ್ದಾಗ ಅವರೆಲ್ಲ ದೂರವಾಣಿ ಮುಖಾಂತರ ಮಾತಾಡೋದು ಆಯಿತು. ಅವರು ಸುಮಾರು ಜನ ತೆಹರಾನ್ ಸ್ಥಳದಲ್ಲಿ ಇದ್ದರು. ಅವ್ರಿಗೆ ಅಲ್ಲಿಂದ ಬಸ್ ಮುಖಾಂತರ ಈ ಇದಕ್ಕೆ ಕುಮ್ಮು ಅಂತ ಇದೆಲ್ಲ ಸ್ಥಳ, ಕುಮ್ಮು ಮತ್ತು ಮಷದ್ ಅಲ್ಲಿ ತಗೊಂಡೋಗಿ ಲಾಡ್ನಾಗಿ ಇಟ್ಟವ್ರೆ. ಅವರೆಲ್ಲ ಸೇಫಾಗಿದ್ದಾರೆ. ಈ ನಮ್ಮ ದೇಶದ ಅಂಬಾಸಿ ಕಡೆಯಿಂದ, ಇರಾನ್ ಅಂಬಾಸಿ ಕಡೆಯಿಂದ ಇಬ್ಬರಿಗೆ ಹೊಂದಾಣಿಕೆ ಇದ್ದು ಮಾತಾಡಿಸಿ ಅವರು ನಮಗೆ ಸಂಪರ್ಕದಲ್ಲಿ ಇದ್ದರು. ಅವ್ರಿಗೆ ಚೆನ್ನಾಗಿ ಅವರಿಗೆ ಪಲಹಾರ ಕೊಟ್ಟು ಎಲ್ಲ ಸೇಫ್ಟಿಯಾಗಿ ಇಟ್ಕೊಂಡವ್ರೆ. ಅವರೆಲ್ಲ ಇದು ಮಾಡೋರು, ಪ್ರಾಮಿಸ್ ಮಾಡೋರೆ, ನೀವು ಎಲ್ಲ ಡೋಂಟ್ ವರಿ, ಏನಿದ್ರು ಈ 3-4 ದಿನದಲ್ಲಿ ಅಕಸ್ಮಾತ್ ಈ ಘಟನೆ ನಿಂತು ಅಂದರೆ ನಾವು ನಿಮಗೆ ರಿಟರ್ನು, ನೀವು ಎಲ್ಲಿಂದ ಬಂದಿದ್ದೀರಾ ತೆಹರಾನ್, ಅಲ್ಲಿ ನಿಮ್ಮ ಕಾಲೇಜ್ಗೆ ವಾಪಸ್ ಕಳಿಸ್ಬಿಡ್ತೀವಿ. ಅಕಸ್ಮಾತ್ ಇದೇ ರೀತಿ ಈ ಘಟನೆ ಕಂಟಿನ್ಯೂ ಆದರೆ ನಾವು ನಿಮ್ಮ ಊರಿಗೆ ಸೇಫ್ಟಿಯಾಗಿ ಕಳಿಸ್ತೀವಿ ಅಂತ ಹೇಳಿದವ್ರೆ. ಇದೆಲ್ಲ ನೋಡಿದ ಮೇಲೆ ನಮಗೆ ಸಂತೋಷ ಆಯಿತು, ಸಮಾಧಾನ ಆಯಿತು. ನಮ್ಮ ದೇಶದ, ಭಾರತ ದೇಶದಿಂದ ಇರಾನ್ ದೇಶಕ್ಕೆ ರಿಲೇಷನ್ಶಿಪ್ ಐತೆ, ಅವ್ರಿಗೆ ಫ್ರೆಂಡ್ಶಿಪ್ ಐತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಐತೆ. ಅದು ಯಾವುದೋ ಒಂದು 7 ಜನ ತೆಹರಾನಲ್ಲಿ ಇದ್ದರು. ಅವರು ಟ್ವೀಟರ್ ಮುಖಾಂತರ ನಮ್ಮ ಮಾನ್ಯ ಪ್ರಧಾನಮಂತ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಯವರಿಗೆ ಟ್ವಿಟರಲ್ಲಿ ಮುಖಾಂತರ ನಾವು ಈ ರೀತಿ ಅಂತ ಹೇಳಿದ್ದಕ್ಕೆ ತಕ್ಷಣ ಅವರಿಗೆ ಅಲ್ಲಿ ಅಂಬಾಸಿ ಕಡೆಯಿಂದ ಅವರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟು ಅವರಿಗೆಲ್ಲ ಬಸ್ ಕಡೆಯಿಂದ ಕರ್ಕೊಬಂದು ಸೇಫ್ಟಿಯಾಗಿ ಇಟ್ಕೊಂಡವ್ರೆ. ನಮಗೆ ಏನಿಲ್ಲ, ಒಳ್ಳೆ ಸಮಾಧಾನ ಐತೆ. ನಮಗೂ ಇದೇ ರೀತಿ ನಮಗೆ ನಂಬಿಕೆ ಐತೆ, ನಮ್ಮ ಭಾರತ ದೇಶಕ್ಕೆ ಮತ್ತು ಇರಾನ್ ದೇಶಕ್ಕೆ ಇದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಟ್ಟಾರೆ ಕೇಂದ್ರ ಸರ್ಕಾರ ನಿಮ್ಗೆ ಸ್ಪಂದಿಸ್ತಾ ಇದೆಯಾ? ಒಳ್ಳೆ ರೆಸ್ಪಾನ್ಸ್ ಇದೆ. ಲಾಸ್ಟ್ ಟೈಮ್ ಯಾವ ಕಾರ್ಯ ಮಾಡಿದ್ರು ನಿಮಗೆ? ಅಲ್ಲ, ಲಾಸ್ಟ್ ಇವರು ನಮಗೆ ಮನ್ನಾನ್ ರಜಾ ಅಂತ ಸುಮಾರು ಅವ್ರು ಇಂಜಿನಿಯರ್ ಆಗಿದ್ದರು. ಅವ್ರು ತೀರೋಗಲ್ಲ, ಅಫಾಮ್ ರಜಾ ಅಂತ ನಮ್ಮ ಅಲಿಪುರದವರು ಫಸ್ಟ್ ಇಂಜಿನಿಯರು. ಅವ್ರ ಮಗ ಮನ್ನಾನ್ ರಜಾ ಅಂತ ಅವ್ರು ಇದ್ದಾರೆ. ಅವರೆಲ್ಲ ಇರೋದು ತೆಹರಾನ್ನಾಗೆ. ಅವ್ರ ಮುಖಾಂತರ ಅವರು ಸುಮಾರು ಒಂದು 15-20 ವರ್ಷದಿಂದ ಇದ್ದಾರೆ. ಅವ್ರ ತಂದೆ ಅವರೆಲ್ಲ ಅವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಬಿಲ್ಡಿಂಗು, ಈ ಟ್ಯಾಂಕ್ಗಳು ಎಲ್ಲ ಕಟ್ಕೊಂಡು ಇಂಜಿನಿಯರ್ ಆಗಿ ಅವ್ರ ಮುಖಾಂತರ ಅವ್ರಿಗೆ ವಾಟ್ಸಪ್ ಮುಖಾಂತರ ನಮಗೆ ಮಾತಾಡಿದಾಯಿತು. ಅವರೆಲ್ಲ ಪರವಾಗಿಲ್ಲ, ನಮಗೆ ಒಳ್ಳೆಯ ಸಮಸ್ಯೆ ಕೊಟ್ಟವ್ರೆ. ನಾವು ತೆಹರಾನಲ್ಲಿ ಅಷ್ಟು ಅಪಾಯ ಕಾಣ್ತು. ಅಲ್ಲಿಂದ ನಮಗೆ ಮಷದ್ದು ಮತ್ತು ಕುಮ್ ಸಿಟಿಗೆ ಕರ್ಕೊಬಂದು ಒಳ್ಳೆ ಲಾಡ್ನಾಗ ಇಟ್ಟವ್ರೆ. ನಾವು ಆರಾಮಾಗಿದ್ದೀವಿ, ತೊಂದರೆ ಏನಿಲ್ಲ. ನೋಡೋಣ, ಇದೇ ರೀತಿ ಇದ್ದರೆ ನಾವು ಊರಿಗೆ ಬಂದು ಬಿಡ್ತಾರೆ, ಇಲ್ಲಾಂದರೆ ಮತ್ತೆ ನಾವು ನಮ್ಮ ಕಡೆ ನಮ್ಮ ಸ್ಥಳಕ್ಕೆ ನಾವು ವಾಪಸ್ ಹೋಗ್ತೀವಿ ಅಂತ. ನನ್ನ ಮಗ ಇರಾನಲ್ಲಿ MBBS ಓದಿದ್ದು ಹೋಗಿದ್ದಾರೆ. ಅಲ್ಲಿ ಇದುವರೆಗೇನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಅಲ್ಲಿಂದ ಸೇಫ್ ಇಟ್ಟಿದ್ದಾರೆ. ಕುಮ್ಗೆ ತಗೊಂಡೋಗಿದ್ದಾರೆ ಅಲ್ಲಿಂದ, ತೆಹರಾನಿಂದ. ಇವಾಗೇನು ಟೆನ್ಷನ್ ಏನಿಲ್ಲ. ಆದರೆ ಬಟ್ಟು ಅಲ್ಲಿ ಇರೋದಕ್ಕೆ, ನಡೀತಾ ಇದ್ದಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಯಾವಾಗ ಕಾಲ್ ಮಾಡಿದ್ರು ಮಗ ನಿಮಗೆ? ಬೆಳಿಗ್ಗೆ ಮಾಡಿದ್ರು. ಏನು ಹೇಳಿದ್ರು? ನೆಟ್ವರ್ಕ್ ನಡೀತಾ ಇಲ್ಲ, ಕರೆಕ್ಟಾಗಿ ಸ್ವಲ್ಪ ಎಲ್ಲ ಭಯ ಬಿದ್ದಿದ್ದಾರೆ. ಇಲ್ಲಿ ನಮಗೆ ಏನು ಅಂದರೆ ಆರಾಮಾಗಿ ಏನು ಟೆನ್ಷನ್ ಇಲ್ಲ ಇದ್ದೀವಿ. ಅಂದರೆ ನಾವು ತಾಯಿ ತಂದೆ ತುಂಬ ನಾವು ಭಯ ಬಿದ್ದಿದ್ದೀವಿ, ಈ ಥರ ಆಗುತ್ತೆ. ಏನು ಹೇಳಿದ್ರು ಅವರು ಫೋನ್ ಮಾಡಿ ನಿಮಗೆ? ನಮಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ನಡೀತಾ ಇದೆ, ನಮ್ಮ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಗಳಿಗೆಲ್ಲ ಆಗ್ತಾವ್ರೆ, ತುಂಬ ಜನ ಸುತ್ತೋಗ್ತಾವ್ರೆ. ಅಲ್ಲಿಂದ ನಮಗೆ ಇಂಡಿಯಾ ಅಂಬಾಸಿ ಸೇಫಿಂದ ತಗೊಂಡೋಗಿ ಅವ್ರ ಕಾಲೇಜ್ ಕಡೆಯಿಂದ ಎಲ್ಲರೂ ತಗೊಂಡೋಗಿ ರೂಮ್ನಾಗೆ ಸೇಫ್ನಾಗೆ ಲಾಡ್ಗಳಾಗಿ ಇರ್ತಾವೆ.